ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇಡಿ ವಿಚಾರಣೆಯ ಸಂದರ್ಭದಲ್ಲಿ ಬ್ಲಾಸ್ಟ್ ಆಯಿತು ಮತ್ತಷ್ಟು ರಹಸ್ಯಗಳು. ಮೊಬೈಲ್ ಫೋನ್ನಿಂದಾನೇ ಸಾಕ್ಷಿಗಳನ್ನ ಹೊರಗೆಳೆದ ಇಡಿ ಈಗ ಈ ಎಲ್ಲ ಕಾರಣಗಳಿಂದ ಕುಣಿಕೆ ಮತ್ತಷ್ಟು ಬಿಗಿ ಆಗ್ತಾ ಇದೆ. SIT ಬಹುಪಾಲು ಇನ್ವೆಸ್ಟಿಗೇಷನ್ ಮುಗಿಸೇ ಬಿಟ್ಟಿದೆ. ಇಡಿ ಅವಶ್ಯಕತೆಯೇ ಇಲ್ಲ ಅಂತಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ಭಾಗವಾಗಿರೋ ಪ್ರಭಾವಿಗಳೆಲ್ಲ. ಯಾಕೆ ಬೇಕು ಇಡಿ, ಯಾಕೆ ಬಂತು ಈಗ ಅಂತ ಕೇಳ್ತಿದ್ದಾರೆ. ಆದರೆ ಇಡಿ ಬಂದು ಏನು ಮಾಡಿದೆ ಅಂತ ಕೇಳಿದ್ರೆ, ಯಾರ್ಯಾರನ್ನ ನಂಬಿಕೊಂಡು ಇದೆಲ್ಲ ಅಕ್ರಮದ ಜಾಲವನ್ನು ರೂಪಿಸಿದ್ರು ಅವರ ಮೂಲಕವೇ ಸಾಕ್ಷಿಗಳನ್ನು ಕಕ್ಕಿಸಿರೋದು ಮತ್ತು ಮೊಬೈಲಲ್ಲಿ ಸ್ಫೋಟಕ ರಹಸ್ಯ ಸಿಕ್ಕಿದೆ. ಈ ಹಣ ವರ್ಗಾವಣೆಯ ದೊಡ್ಡ ಸುದ್ದಿಯೊಂದು ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗಾಗಲೇ ನಿಮ್ಮ ಮುಂದೆ ಇಟ್ವಿ ನಾವು ಒಂದು ರಿಪೋರ್ಟ್ನಲ್ಲಿ. ನಾಗೇಂದ್ರ ಪಾತ್ರವೇ ದೊಡ್ಡದಿದೆ. 180+ ಕ್ರೋರ್ಸ್ ಟ್ರಾನ್ಸಾಕ್ಷನ್ ಅಲ್ಲಿ ಅಕ್ರಮ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಅನ್ನುವ ಅಂಶವನ್ನು ಕೋರ್ಟ್ನ ಮುಂದೆ ಇಟ್ಟಿದೆ. ಅಷ್ಟೇ ಅಲ್ಲ, ಶಾಂಗ್ರಿಲಾ ಹೋಟೆಲ್ನಲ್ಲಿ ನಡೆದ ಮೀಟಿಂಗ್ ಸೀಕ್ರೆಟು, ಈ ಕೇಸ್ನಲ್ಲಿ ಲಾಕ್ ಆಗಿರೋರು ಒಪ್ಪಿಕೊಂಡಿರೋದು, ಏನೇನು ಅವರು ತಪ್ಪು ಒಪ್ಕೊಂಡಿದ್ದಾರೆ ಅನ್ನೋ ವಿಚಾರಗಳನ್ನ ಮುಂದಿಟ್ಟು ಕಸ್ಟಡಿ ತಗೊಳ್ಳೋಕೆ ಮುಂದಾಗ್ತಿದೆಯಲ್ವಾ, ಅಂದ್ರೆ ಕಸ್ಟಡಿ ತಗೊಂಡಿದೆಯಲ್ವಾ ಈಗ ಇಡೀ ಕೋರ್ಟ್ನ ಮುಂದೆ ಏನು ಕೊಟ್ಟಿದೆ ಅನ್ನೋದ್ರಲ್ಲಿ ಹಲವು ವಿಚಾರಗಳು, ಈ ಕೇಸ್ನಲ್ಲಿ ಏನೇನು ಅಪ್ಡೇಟ್ಸ್ ಅನ್ನೋದು ಹೊರಗಡೆ ಬಂದಿದೆ. ಈಗ ಅದರಲ್ಲಿ ಮತ್ತೊಂದು ವಿಚಾರ ಗೊತ್ತಾಗ್ತಿದೆ. ಈಗ ಫೋನ್ ಮೂಲಕ ಸಾಕ್ಷಿಯನ್ನ ಪಡೆದುಕೊಂಡಿದೆ. ಈಗ ಕಳ್ಳರು ಸಿಕ್ಕಾಕೊಂಡಿದ್ದಾರಲ್ಲ, ಅವರ ಫೋನ್ಗಳಲ್ಲಿಯೇ ಸಾಕ್ಷಿ ಹೊರಗಡೆ ಬಂದಿದೆ. ಈಗ ಫೋನ್ ವಶಪಡಿಸಿಕೊಂಡು ಅದರಲ್ಲಿದ್ದಂತಹ ಹಲವು, ಅಂದ್ರೆ ಅವ್ರ ಪ್ರಕಾರ ಅವರು ಡಿಲೀಟ್ ಮಾಡಿರ್ತಾರೆ, ಬಟ್ ಆ ಎಲ್ಲ ಮಾಹಿತಿಯನ್ನ ತೆಗೆಸಿದಾಗ ಈಗ ಎಲ್ಲದಕ್ಕೂ ಲಿಂಕ್ ಓಪನ್ ಆಗ್ತಿರೋದು. ಸ್ಫೋಟಕ ವಿಚಾರ ಏನಪ್ಪ ಅಂತ ಕೇಳಿದ್ರೆ, ಈಗ ವರದಿಗಳು ಹೊರಗಡೆ ಬರ್ತಿರೋದು, ಇಡಿ ಕೋರ್ಟ್ನ ಮುಂದೆ ಕಸ್ಟಡಿಗೆ ತಗೊಳ್ಳೋದಕ್ಕೆ ಕಾರಣ ಕೊಟ್ಟಿದೆಯಲ್ಲ, ಆ ಪೈಕಿ ಬಳ್ಳಾರಿಯ ಎಲೆಕ್ಷನ್ಗೂ ಕೂಡ ಹಣ ಬಳಕೆಯಾಗಿರುವ ಬಗ್ಗೆ ಲಿಂಕ್ ಸಿಕ್ಕಿದೆಯಂತೆ. ಅಂದ್ರೆ 24ರ ಲೋಕಸಭಾ ಚುನಾವಣೆ ಜನರಿಗೆ ಹಣ ಹಂಚೋದಿಕ್ಕೆ ಅಥವಾ ಎಲೆಕ್ಷನ್ ಖರ್ಚಿಗೆ ಹಲವು ಇಂತಹ ಸೂಕ್ಷ್ಮ ವಿಚಾರಗಳೆಲ್ಲ ಹೊರಗಡೆ ಬಂದಿರೋದು ಫೋನ್ ಮೂಲಕ ಅಂತ ವರದಿಗಳು ಬರ್ತಿರೋದು. ನಾಗೇಂದ್ರ ಆಪ್ತರು ಯಾರ್ಯಾರಿದ್ದಾರಲ್ಲ, ನೆಕ್ಕುಂಟಿ ನಾಗರಾಜ್, ಇನ್ನೊಬ್ರು ಮತ್ತೊಬ್ರು ಯಾರ್ಯಾರು ಈ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೋ ಅವರೆಲ್ಲರ ಮೊಬೈಲ್ ಅನ್ನ ಜಾಲಾಡಿದಾಗ, ನಾಗೇಂದ್ರಗೆ ಸಂಬಂಧಪಟ್ಟಂತೆ ಮೊಬೈಲ್ ಜಾಲಾಡಿದಾಗ ಬಳ್ಳಾರಿ ಎಲೆಕ್ಷನ್ಗೂ ಕೂಡ ಈ ಹಣ ಬಳಕೆಯಾಗಿದೆ. 1-2 ಕೋಟಿ ಅಲ್ಲ, 20 ಕೋಟಿ ಬಳಕೆಯಾಗಿದೆ ಅನ್ನೋ ಆರೋಪ ಈಗ ಕೇಳಿ ಬರ್ತಿದೆ. ಅದಕ್ಕೆ ಪೂರಕವಾಗಿ ಒಂದಿಷ್ಟು ವಿಚಾರಗಳನ್ನ ಫೋನ್ ಮೂಲಕ ಕಲೆ ಹಾಕಿದೆಯಂತೆ ಇಡಿ. ಹಾಗಾಗಿ ಅವಶ್ಯಕ, ಈಗ ನಾಗೇಂದ್ರ ಕಸ್ಟಡಿಗೆ ಪಡೆಯೋದು ಅವಶ್ಯಕ. ಮತ್ತಿದು ತೆಲಂಗಾಣಕ್ಕೆ ಹೋಗಿದೆಯಾ ಅಥವಾ ಬೇರೆ ರಾಜ್ಯಗಳಲ್ಲಿ ಹೇಗೆ ಬಳಕೆ ಆಗಿದೆ, ಅಲ್ಲಿಗೆ ಯಾಕೆ ಕಳಿಸ್ಲಾಯ್ತು ಅನ್ನೋದನ್ನ ಜಾಲಾಡೋದಿಕ್ಕೂ ಈಗ ನಾಗೇಂದ್ರ ಕಸ್ಟಡಿ ಅವಶ್ಯಕ ಅನ್ನುವ ಕಾರಣಗಳನ್ನ ಇಟ್ಟಿರೋದು. ಸುಮಾರು 34 ಕೋಟಿ ದುಡ್ಡಿನ ಸುಳಿವು ಈಗ ಇಡಿಗೆ ಸಿಕ್ಕಿದೆ. ಇಷ್ಟು ದಿನ ಬರೀ 13 ಕೋಟಿ 14 ಕೋಟಿ ಬಿಟ್ಟರೆ ಮುಂದಕ್ಕೆ ಹೋಗ್ತಾನೆ ಇರಲಿಲ್ಲ. ಉಳಿದಿದ್ದು ಎಲ್ಲಿ ಹೋಯ್ತು ಅನ್ನೋ ಪ್ರಶ್ನೆ ಇತ್ತು. ಇಡಿ ಬರ್ತಾ ಇದ್ದ ಹಾಗೆ ಅದೆಲ್ಲ ಓಪನ್ ಆಗ್ತಿದೆ. ನೋಡಿ, 34 ಕೋಟಿ ಎಲ್ಲೆಲ್ಲಿ ಹೋಯ್ತು ಅನ್ನೋ ಲೆಕ್ಕವನ್ನ ಈಗಾಗಲೇ ಪಕ್ಕಾ ಮಾಡ್ಕೊಳ್ತಾ ಇದೆ ಇಡಿ. ಆ ಪೈಕಿ 84 ಕೋಟಿ MG ರೋಡ್ನ ಆ ಅಕೌಂಟಿಂದಾನೆ, ಆ ಬ್ರಾಂಚ್ನ ಖಾತೆಯಿಂದಾನೇ ವರ್ಗಾವಣೆಯಾಗಿದ್ದು, ವರ್ಗಾವಣೆ ಆಗ ತಲುಪ್ತಾ ಇದ್ದ ಹಾಗೆ ಹಲವು ಅಕೌಂಟ್ಗಳನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಆ ಅಕೌಂಟ್ನ ಸುಳಿವೇ ಇಲ್ಲದಂತೆ ಬಾಗಿಲು ಬಂದ್ ಮಾಡಿಬಿಟ್ಟಿದ್ದಾರೆ. ಅದೆಲ್ಲವನ್ನ ಹುಡುಕಿದೆ ಈಗ, ಯಾವ್ಯಾವ ಫೇಕ್ ಅಕೌಂಟ್ಗಳು ಸೃಷ್ಟಿಯಾಗಿದ್ದು ಮತ್ತು ದುಡ್ಡು ವರ್ಗಾವಣೆ ಆಗ್ತಾ ಇದ್ದ ಹಾಗೆ ಕ್ಲೋಸ್ ಆಗಿರುವಂತಹ ಅಕೌಂಟ್ಗಳೆಷ್ಟು, ಅದೆಲ್ಲ ಲೆಕ್ಕವನ್ನು ತೆಗೆದಿದೆ ಈಗ ಇಡಿ. ಸೊ ಪ್ರಮುಖವಾಗಿ ಬಳ್ಳಾರಿಯ ಎಲೆಕ್ಷನ್ಗೂ 20 ಕೋಟಿ ಬಳಕೆ ಮಾಡಿದ್ದಾರಾ? ಹಾಗಾದ್ರೆ ಕಾದ್ ನೋಡ್ಬೇಕು ಈ ಬಗ್ಗೆ ಅಧಿಕೃತವಾಗಿ ಇಡಿಯಿಂದ ಏನೇನು ಮಾಹಿತಿ ಹೊರಗಡೆ ಬರುತ್ತೆ ಅಂತ. ಈಗ ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂತಹ ಪಾಯಿಂಟ್ಸ್ ಅಲ್ಲಿ ಕೆಲವು ಈಗ ಮಾಧ್ಯಮಗಳಿಗೆ ಸಿಗ್ತಾ ಇರೋದು. ಉಳಿದಂತೆ ನಾಗೇಂದ್ರ ಇನ್ವಾಲ್ವ್ಮೆಂಟ್ ನೇರವಾಗಿದೆ ಅನ್ನೋದನ್ನ ಖಚಿತಪಡಿಸ್ತಿದೆ ಕೋರ್ಟ್ನ ಮುಂದೆ. ಶಾಂಗ್ರಿಲಾ ಹೋಟೆಲ್ ಅಲ್ಲಿ ಅಧಿಕಾರಿಗಳನ್ನ ಸೇರಿಸ್ಕೊಂಡು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು. ಅಕೌಂಟ್ಗಳನ್ನ ತೆರೆದಿದ್ದೇ ನಾಗೇಂದ್ರ ಅವರ ನೇರ ಆದೇಶದ ಮೇರೆಗೆ ಅನ್ನೋದನ್ನು ಕೂಡ ಈ ಕೇಸಲ್ಲಿ ಸಿಕ್ಕಾಕೊಂಡವರು ಒಪ್ಪಿಕೊಂಡಿದ್ದಾರೆ. ಸೊ ಸರ್ಕಾರದ ಕುತ್ತಿಗೆಗೆ ಬರ್ತಿದೆ. ಹಣಕಾಸು ಇಲಾಖೆ ನಿಭಾಯಿಸ್ತಾ ಇರೋರು ಯಾರು, ನಿಗಮದ ಅಧ್ಯಕ್ಷರು ಯಾರು, ಮಿನಿಸ್ಟರ್ ಯಾರು, ಇವರೆಲ್ಲರ ಕುತ್ತಿಗೆಗೆ ಈ ಕೇಸ್ ಬರುವಂತಹ ಲಕ್ಷಣ ಇಡಿ ಎಂಟ್ರಿ ಬೆನ್ನಲ್ಲೇ ಈಗ ಕಾಣಿಸ್ತಾ ಇರೋದು. ಆದರೆ ಸರ್ಕಾರದವರು ಮಾತ್ರ ಏನು ಹೇಳ್ತಿದ್ದಾರೆ, SIT ಇನ್ವೆಸ್ಟಿಗೇಷನ್ ಮುಗಿಸ್ತಿರುವಾಗ ಇಡಿ ಅವಶ್ಯಕತೆ ಯಾಕಿದೆ ಅಂತ.
ಮತ್ತೊಂದು ಕಡೆ ನಮ್ಮನ್ನು ಅರೆಸ್ಟ್ ಮಾಡಿ ಬೇಗ ಅರೆಸ್ಟ್ ಮಾಡಿ ಅಂತ SIT ಕೇಳ್ಕೊಳ್ತಿದ್ದಾರೆ. ಇಡಿ ತಮ್ಮನ್ನು ಟಚ್ ಮಾಡದಂತೆ ಬಚಾವ್ ಆಗೋದಕ್ಕೆ ಈ ಕೇಸ್ನಲ್ಲಿ ತಗಲಾಕೊಳ್ಳೋ ಭಯದಲ್ಲಿರುವವರು ಅನ್ನೋದು ವಿಪರ್ಯಾಸ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.